ಪೆನ್ಡ್ರೈವ್ ಪ್ರಕರಣ ರಾಜ್ಯ ಸರ್ಕಾರ ಸದ್ದು ಮಾಡ್ತಾ ಇದೆ. ಅದು ಬಿಟ್ಟರೆ ಏನು ಬೇರೆ ಇಲ್ಲ ನಿಮ್ಗೆ. ಆರೋಪಗಳು ಬರ್ತಾ ಇರೋದು ಮಹಿಳೆಯರ ಪರವಾಗಿ ನೀವು ನಿಲ್ತೀರಾ ಸರ್? ನಾವು ಆಗಲೇ ನೋಡ್ರಿ, ನಮ್ಮ ಸರ್ಕಾರ ನಮ್ಮ ಪಕ್ಷ ಗೃಹ ಸಚಿವರಿಂದ ಹಿಡಿದು ಎಲ್ಲರೂ ನಾವು ಸ್ಪಷ್ಟವಾಗಿ ಹೇಳ್ತೇವೆ. ಯಾರೇ ತಪ್ಪು ಮಾಡಿದರೂ ಅವ್ರಿಗೆ ಉಗ್ರ ಶಿಕ್ಷೆ ಆಗಬೇಕು, ಉಪ್ಪು ತಿಂದವ್ರು ನೀರು ಕುಡಿಬೇಕು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತೇವೆ. ರಾಜ್ಯ ಸರ್ಕಾರ ಕಾಂಗ್ರೆಸ್ಸದ್ದಿದೆ, ತನಿಖೆ ಮಾಡಲಿ. ತನಿಖೆ ಪ್ರಾರಂಭ ಮಾಡೋದು ಯಾಕೆ ಡಿಲೇ ಮಾಡಿದರು ಅಂತ ನಮ್ಮ ಗೃಹ ಸಚಿವರು ಪ್ರಶ್ನೆ ಮಾಡಿದ್ರು. ಅದಕ್ಕೆ ಮೊದಲು ಕಾಂಗ್ರೆಸ್ನ ಉತ್ತರ ಕೊಡಲಿ. ಎರಡನೇದಾಗಿ ಈ ತನಿಖೆಯಲ್ಲಿ ಏನೇ ಬಂದರೂ ಕೂಡ ತನಿಖೆಯಲ್ಲಿ ನಾವು ಅದನ್ನು ಒಪ್ಕೊಳ್ತೀವಿ, ಶಿಕ್ಷೆ ಆಗಬೇಕು. ತಪ್ಪು ಮಾಡೋದಕ್ಕೆ ಶಿಕ್ಷೆ ಅಲ್ಲಲ್ಲ, ವೀಸಾ ಹೆಂಗೆ ಸಿಕ್ತು ಏನು ಸಿಕ್ತು ಅನ್ನುವಂಥದ್ದು ಕೆಲವು ಕಂಟ್ರಿಗಳಿಗೆ ಮುಂಚೆನೇ ವೀಸಾ ಸಿಕ್ಕಿರ್ತದೆ. ವೀಸಾ ಮುಂಚೆ ತೊಗೊಂಡಿರ್ತಾರೆ, ಒಂದೇ ದಿವಸದಾಗ ಹೆಂಗೆ ಸಿಗ್ತೈತಿ ನಿಮ್ಗೆ ಗೊತ್ತಾ? ಯಾವತ್ತು ಅಪ್ಲೈ ಮಾಡಿದ್ದಾರೆ, ಯಾವ ಕೊಟ್ಟಿದ್ದಾರೆ ಅಂತ. ನಮಗೆ ಇನ್ನೊಂದು ವೀಸಾ ಕೊಡೋದು ಆ ದೇಶದ. ಪ್ರಸನ್ನ ಡಿಸೋಜ ಹಾಲಣಬೆ ಕೃಷಿ ಮಾಡಿ ವರ್ಷಕ್ಕೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕಾನ್ಸುಲೇಟ್ಸ್ ಭಾರತ ಸರ್ಕಾರ ಅಲ್ಲ, ಜರ್ಮನಿಗೆ ವೀಸಾ ಕೊಡೋದು ಜರ್ಮನ್ ಸರ್ಕಾರ, ಭಾರತ ಸರ್ಕಾರ ಅಲ್ಲ. ಇಷ್ಟು ಪ್ರಾಥಮಿಕ ಜ್ಞಾನ ಇರಬೇಕು ಕಾಂಗ್ರೆಸ್ನವ್ರು. ಎಲ್ಲಿಗೆ ಹೋಗಿ ನಿಂತ್ಕೊಂಡಿದೆ? ಸಿದ್ದರಾಮಯ್ಯನವ್ರ ಮಗ ರಾಕೇಶ್ ಸಿದ್ದರಾಮಯ್ಯ ಅವರು ತೀರ್ಕೊಂಡಾಗ ಅವ್ರದ್ದು ಬಾಡಿ ತರುವಾಗ ಮೋದಿ ಅವರು ಹೆಲ್ಪ್ ಮಾಡಲಿಲ್ಲ ಅನ್ನೋ ಲೆವೆಲ್ಗೆ ಸಿದ್ದರಾಮಯ್ಯವ್ರು ಮಾತಾಡೋ ಲೆವೆಲ್ಗೆ ಹೋಗಿ ನಿಂತ್ಕೊಂಡಿದೆ. ಗೊತ್ತಿಲ್ಲ ನನಗೆ, ನಾನು ಅಷ್ಟು ದೊಡ್ಡವನಿಲ್ಲ. ಹಿಂದೇನಾಯ್ತು ಅನ್ನೋದು ನನಗೆ ಗೊತ್ತಿಲ್ಲ ಅವಾಗ. ಆದರೆ ಇಂಥ ಘಟನೆ ನಡೆದಾಗ ಖಂಡಿತವಾಗೂ ನಾವು ಯಾರೂ ಕೂಡ ಇಂಥ ಘಟನೆಗಳನ್ನು ನಾವು ಹಗುರವಾಗಿ ತೊಗೋಬಾರ್ದು, ಗಂಭೀರವಾಗಿ ತೊಗೋಬೇಕು ಮತ್ತು ತನಿಖೆ ಆಗಬೇಕು. ತಪ್ಪಿಸ ಶಿಕ್ಷೆ ಆಗಬೇಕು. ಕಾಂಗ್ರೆಸ್ ಇದರ ಲಾಭ ಏನಾದ್ರು ಪಡ್ಕೊಳ್ತಾ ಇದೆಯಾ? ಯಾರು ನಮ್ಮ ಗಮನದಲ್ಲಿ ಯಾರು ಲಾಭ ತೊಗೊಳ್ತಾರೆ, ಯಾರು ಲಾಭ ಇಲ್ಲ, ಅದು ಭಾಳ ಪ್ರಾಮುಖ್ಯ ಅಲ್ಲ. ನ್ಯಾಯ ಸಿಗೋದು ಪ್ರಾಮುಖ್ಯ. ಪೆನ್ಡ್ರೈವ್ ಪ್ರಕರಣ ರಾಜ್ಯ ಸರ್ಕಾರ ಸದ್ದು ಮಾಡ್ತಾ ಇದೆ. ಅದು ಬಿಟ್ಟರೆ ಏನು ಬೇರೆ ಇಲ್ಲ ನಿಮ್ಗೆ. ಆರೋಪಗಳು ಬರ್ತಾ ಇರೋದು ಮಹಿಳೆಯರ ಪರವಾಗಿ ನೀವು ನಿಲ್ತೀರಾ ಸರ್? ನಾವು ಆಗಲೇ ನೋಡ್ರಿ, ನಮ್ಮ ಸರ್ಕಾರ ನಮ್ಮ ಪಕ್ಷ ಗೃಹ ಸಚಿವರಿಂದ ಹಿಡಿದು ಎಲ್ಲರೂ ನಾವು ಸ್ಪಷ್ಟವಾಗಿ ಹೇಳ್ತೇವೆ. ಯಾರೇ ತಪ್ಪು ಮಾಡಿದರೂ ಅವ್ರಿಗೆ ಉಗ್ರ ಶಿಕ್ಷೆ ಆಗಬೇಕು, ಉಪ್ಪು ತಿಂದವ್ರು ನೀರು ಕುಡಿಬೇಕು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತೇವೆ. ರಾಜ್ಯ ಸರ್ಕಾರ ಕಾಂಗ್ರೆಸ್ಸದ್ದಿದೆ, ತನಿಖೆ ಮಾಡಲಿ. ತನಿಖೆ ಪ್ರಾರಂಭ ಮಾಡೋದು ಯಾಕೆ ಡಿಲೇ ಮಾಡಿದರು ಅಂತ ನಮ್ಮ ಗೃಹ ಸಚಿವರು ಪ್ರಶ್ನೆ ಮಾಡಿದ್ರು. ಅದಕ್ಕೆ ಮೊದಲು ಕಾಂಗ್ರೆಸ್ನ ಉತ್ತರ ಕೊಡಲಿ. ಎರಡನೇದಾಗಿ ಈ ತನಿಖೆಯಲ್ಲಿ ಏನೇ ಬಂದರೂ ಕೂಡ ತನಿಖೆಯಲ್ಲಿ ನಾವು ಅದನ್ನು ಒಪ್ಕೊಳ್ತೀವಿ, ಶಿಕ್ಷೆ ಆಗಬೇಕು. ತಪ್ಪು ಮಾಡೋದಕ್ಕೆ ಶಿಕ್ಷೆ ಅಲ್ಲಲ್ಲ, ವೀಸಾ ಹೆಂಗೆ ಸಿಕ್ತು ಏನು ಸಿಕ್ತು ಅನ್ನುವಂಥದ್ದು ಕೆಲವು ಕಂಟ್ರಿಗಳಿಗೆ ಮುಂಚೆನೇ ವೀಸಾ ಸಿಕ್ಕಿರ್ತದೆ. ವೀಸಾ ಮುಂಚೆ ತೊಗೊಂಡಿರ್ತಾರೆ, ಒಂದೇ ದಿವಸದಾಗ ಹೆಂಗೆ ಸಿಗ್ತೈತಿ ನಿಮ್ಗೆ ಗೊತ್ತಾ? ಯಾವತ್ತು ಅಪ್ಲೈ ಮಾಡಿದ್ದಾರೆ, ಯಾವ ಕೊಟ್ಟಿದ್ದಾರೆ ಅಂತ. ನಮಗೆ ಇನ್ನೊಂದು ವೀಸಾ ಕೊಡೋದು ಆ ದೇಶದ ಕಾನ್ಸುಲೇಟ್ಸ್, ಭಾರತ ಸರ್ಕಾರ ಅಲ್ಲ. ಜರ್ಮನಿಗೆ ವೀಸಾ ಕೊಡೋದು ಜರ್ಮನ್ ಸರ್ಕಾರ, ಭಾರತ ಸರ್ಕಾರ ಅಲ್ಲ. ಇಷ್ಟು ಪ್ರಾಥಮಿಕ ಜ್ಞಾನ ಇರಬೇಕು ಕಾಂಗ್ರೆಸ್ನವ್ರು. ಎಲ್ಲಿಗೆ ಹೋಗಿ ನಿಂತ್ಕೊಂಡಿದೆ? ಸಿದ್ದರಾಮಯ್ಯನವ್ರ ಮಗ ರಾಕೇಶ್ ಸಿದ್ದರಾಮಯ್ಯ ಅವರು ತೀರ್ಕೊಂಡಾಗ ಅವ್ರದ್ದು ಬಾಡಿ ತರುವಾಗ ಮೋದಿ ಅವರು ಹೆಲ್ಪ್ ಮಾಡಲಿಲ್ಲ ಅನ್ನೋ ಲೆವೆಲ್ಗೆ ಸಿದ್ದರಾಮಯ್ಯವ್ರು ಮಾತಾಡೋ ಲೆವೆಲ್ಗೆ ಹೋಗಿ ನಿಂತ್ಕೊಂಡಿದೆ. ಗೊತ್ತಿಲ್ಲ ನನಗೆ, ನಾನು ಅಷ್ಟು ದೊಡ್ಡವನಿಲ್ಲ. ಹಿಂದೇನಾಯ್ತು ಅನ್ನೋದು ನನಗೆ ಗೊತ್ತಿಲ್ಲ ಅವಾಗ. ಆದರೆ ಇಂಥ ಘಟನೆ ನಡೆದಾಗ ಖಂಡಿತವಾಗೂ ನಾವು ಯಾರೂ ಕೂಡ ಇಂಥ ಘಟನೆಗಳನ್ನು ನಾವು ಹಗುರವಾಗಿ ತೊಗೋಬಾರ್ದು, ಗಂಭೀರವಾಗಿ ತೊಗೋಬೇಕು ಮತ್ತು ತನಿಖೆ ಆಗಬೇಕು. ತಪ್ಪಿಸ ಶಿಕ್ಷೆ ಆಗಬೇಕು. ಕಾಂಗ್ರೆಸ್ ಇದರ ಲಾಭ ಏನಾದ್ರು ಪಡ್ಕೊಳ್ತಾ ಇದೆಯಾ? ಯಾರು ನಮ್ಮ ಗಮನದಲ್ಲಿ ಯಾರು ಲಾಭ ತೊಗೊಳ್ತಾರೆ, ಯಾರು ಲಾಭ ಇಲ್ಲ, ಅದು ಭಾಳ ಪ್ರಾಮುಖ್ಯ ಅಲ್ಲ. ನ್ಯಾಯ ಸಿಗೋದು ಪ್ರಾಮುಖ್ಯ.